ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀವಿ. ನೀವೆಲ್ಲ ಲಾಸ್ಟ್ ವಿಡಿಯೋ ನೋಡಿ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ಬ್ಲಾಗ್ ತುಂಬಾ ಚಿಕ್ಕದಾಗಿರುತ್ತೆ. ಅಂಡ್ ದೆನ್ ಇವತ್ತು ಒಂದು ಚಿಕ್ಕ ರೆಸಿಪಿ ತೋರ್ಸೋಣ ಅಂತ ಬಂದಿದ್ದೀವಿ. ಈ ಸಮ್ಮರ್ಗೆ ಏನ್ ತಿನ್ನೋದು ಏನು ಅಂತ ತುಂಬಾನೇ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ಕ್ವಿಕ್ ಅಂಡ್ ಈಸಿಯಾಗಿ ಒಂದು ರೈಸ್ ಅಲ್ಲಿ ರೆಸಿಪಿನ ತೋರ್ಸಕ್ಕೆ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ. ಇವತ್ತು ಆಕ್ಚುಲಿ ಮಾಡ್ತಾ ಇರೋದು ರೈಸ್ ರೆಸಿಪಿ. ಹಾಗಾಗಿ ರೈಸ್ ಕುಕ್ ಮಾಡಿ ಇಟ್ಕೊಂಡಿದೀವಿ. ಇವತ್ತು ಮಸಾಲೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಆಕ್ಚುಲಿ ಮಿಕ್ಸಿ ಜಾರಿಗೆ ಕಾಯಿ, ಬೆಳ್ಳುಳ್ಳಿ ಮತ್ತೆ ಬೇಗೆ ಮೆಣಸಿನ್ಕಾಯಿ ಹಾಕೊಂಡಿದೀನಿ. ಇದಕ್ಕೆ ಇನ್ನು ಕಡಲೆ ಬೀಜ ಹಾಗೇನೆ ಎಳ್ಳು ಹಾಕೊಂತೀನಿ. ಸ್ವಲ್ಪ ಡ್ರೈ ಫ್ರೈ ಮಾಡ್ಬಿಟ್ಟು ಇದಕ್ಕೆ ಸಾಸಿವೆನೂ ಹಾಕೋಬಹುದು, ಜೀರಿಗೆನೂ ಹಾಕೋಬಹುದು. ದಟ್ ಈಸ್ ಆಪ್ಷನಲ್. ಅದನ್ನ ಹಾಕೊಳ್ಳೇಬೇಕಂತ ಏನಿಲ್ಲ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ಬನ್ನಿ ನೋಡೋಣ. ಡ್ರೈ ಫ್ರೈ ಮಾಡಕ್ ಹಾಕೊಂತ ಇದೀನಿ. ಹಾಗೇನೆ ಎಳ್ಳು ಮಾಡ್ಕೊಳ್ಳೋಣಂತೆ. ಇದನ್ನ ನೀರ್ ಹಾಕೊಳ್ದಿರಾ ಗ್ರೈಂಡ್ ಮಾಡ್ಕೊಬೇಕು. ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಅದನ್ನೇ ಹಾಕೊಳ್ಳೋಣ. ಮೆಣಸಿನ್ಕಾಯಿ ಇಟ್ಕೊಂಡು ಹಿಂಗ್ ಹಾಕೊಂತ ಇದೀನಿ. ಸ್ವಲ್ಪ ಕಡಲೆ ಬೀಜ ಕೂಡ ಹಾಕೊಂತೀನಿ. ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ವಾವ್, ನೈಸ್. ಎಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ. ಸರ್ವ್ ಮಾಡ್ಬಿಟ್ಟು ಹೇಳ್ತೀನಿ ಹಿಂಗಿದೆ ಅಂತ. ಸ್ವಲ್ಪ ಕಲರ್ ಕಡಿಮೆ ಆಗಿದೆ. ನೀವು ಇದಕ್ಕೆ ಬೇಡಿಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ ಕಲರ್ ಬರುತ್ತೆ. ನಮ್ಮ ಮಮ್ಮಿನ ಕೇಳ್ತಾ ಇದ್ದೀವಿ. ನಮ್ಮಮ್ಮ ಹೇಳ್ತಾರೆ ಹೆಂಗಿದೆ ಚಿತ್ರಾನ್ನ ಅಂತ. ಸೂಪರ್ ಆಗಿದೆ. ಇವಾಗ ನನ್ನ ತಂಗಿ ಟೇಸ್ಟ್ ಮಾಡಿ ಹೇಳ್ತಾಳೆ. ನೈಸ್. ಇವಾಗ ನಾನ್ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಆಕ್ಚುಲಿ ಈಸಿಯಾಗಿ ತುಂಬಾ ಕ್ವಿಕ್ ಆಗಿ ಮಾಡ್ಕೊಂಡು ತಿನ್ಬಹುದು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.